ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಡದಿ ಟೌನ್ಶಿಪ್ ವಿರುದ್ಧ ಅಬ್ಬರಿಸಿ ಹೊರಟಿದಂತಹ ದೋಸ್ತಿಗಳ ಪಾದಯಾತ್ರೆ 2ನೇ ದಿನಕ್ಕೆ ಕೊನೆಯಾಗಿದೆ. ಬೆಂಗಳೂರು ನಗರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿಯೇ ಪಾದಯಾತ್ರೆಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಈಗಾಗಲೇ 3 ದಿವಸಗಳ ಪಾದಯಾತ್ರೆಯನ್ನು 38 ಕಿಲೋಮೀಟರ್ಗಳವರೆಗೆ ನಡೆಯುವಂಥದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ಲಾನ್ ಅನ್ನು ರೂಪಿಸಿಕೊಳ್ಳಲಾಗಿತ್ತು. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ನಿನ್ನೆ ಆರ್ ಅಶೋಕ್ ಅವರ ಜೊತೆಗೂಡಿ ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಸರ್ಕಾರದ ವಿರುದ್ಧ ಸಾಕಷ್ಟು ಸ್ವರೂಪದಲ್ಲಿ ವಾಗ್ದಾಳಿಯನ್ನು ಕೂಡ ನಡೆಸಿದರು. ಅದಾದ ನಂತರ ನಿಖಿಲ್ ಅವರ ಪಾದಯಾತ್ರೆ ನಡೆಯಿತು. ಇವತ್ತು 2ನೇ ದಿವಸದ ಪಾದಯಾತ್ರೆಗೆ ಖುದ್ದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರೇ ಬಂದು ತಮ್ಮ ಆರೋಗ್ಯದ ಸಮಸ್ಯೆಗಳ ನಡುವೆಯೂ ಕೂಡ ಆ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಅಬ್ಬರಿಸುವಂಥ ಕೆಲಸವನ್ನು ದೇವೇಗೌಡರು ಕೂಡ ಮಾಡಿದರು. ಯಾವ ಸ್ವರೂಪದಲ್ಲಿ ಇವತ್ತು ಹೋರಾಟ ನಡೆದಿದೆ ಮತ್ತು ಯಾವ ಕಾರಣಕ್ಕಾಗಿ ಪೊಲೀಸರು ಅದಕ್ಕೆ ತಡೆ ಒಡ್ಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇವತ್ತು ರೈತರ ಹೊಟ್ಟೆ ಮೇಲೆ ಹೊಡೆದು ಯಾವ ಪುರುಷಾರ್ಥಕ್ಕೆ ಈ ಪ್ರಾಜೆಕ್ಟನ್ನ ಅದು ನಿಖಿಲ್ ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕ ಮಾಡಕ್ಕೆ ನಿನ್ನೆ ಅಲ್ಲಿ ಬೈರಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು SD ಕುಮಾರಸ್ವಾಮಿ ಅವರ ಕನಸಿನ ಕೂಸು. ಮೊದಲ ದಿನ ಅಪ್ಪನ ಆಶೀರ್ವಾದ, 2ನೇ ದಿನ ತಾತನಿಂದ ವಿಜಯ ಸಂದೇಶ. ಹೀಗೆ ಬಿಡದಿಯ ಟೌನ್ಶಿಪ್ ವಿರುದ್ಧದ ಪಾದಯಾತ್ರೆಯ ನೇತೃತ್ವ ವಹಿಸಿದ್ದರು ನಿಖಿಲ್ ಕುಮಾರಸ್ವಾಮಿ. ಇಂದು ಬಿಡದಿಯಿಂದ ಹೊರಟ ನಿಖಿಲ್ ನೇತೃತ್ವದ ಪಾದಯಾತ್ರೆ ಬೆಂಗಳೂರಿಗೆ ಎಂಟ್ರಿ ಆಗುತ್ತಿದ್ದಂತೆ ತಡೆಯಲಾಗಿದೆ. 3 ದಿನಗಳ ಪಾದಯಾತ್ರೆ 2ನೇ ದಿನಕ್ಕೆ ಮುಕ್ತಾಯ ಕಂಡಿದೆ. ನಿನ್ನೆ ಬೈರಮಂಗಲದಿಂದ ಬಿಡದಿ, ಇಂದು ಬಿಡದಿಯಿಂದ ನೈಸ್ ರಸ್ತೆಯವರೆಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆಯನ್ನ ಕಣಮಿಣಿಕಿ ಟೋಲ್ ದಾಟುತ್ತಿದ್ದಂತೆ ಪೊಲೀಸರು ತಡೆದಿದ್ದಾರೆ. ಕಣಮಿಣಿಕಿ ಟೋಲ್ ಬಳಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆಯಲು ಮುಂದಾಗುತ್ತಿದ್ದಂತೆ ಪೊಲೀಸರು ಮತ್ತು JDS ಕಾರ್ಯಕರ್ತರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಪೊಲೀಸರೊಂದಿಗಿನ ಘರ್ಷಣೆ ವೇಳೆ ಭಾರೀ ನೂಕಾಟವೇ ನಡೆಯಿತು. ಈ ವೇಳೆ ನಿಖಿಲ್ ಕುಮಾರಸ್ವಾಮಿಯವರನ್ನೂ ಜನ ತಳ್ಳಾಡಿದ್ದಾರೆ. ಮೊದಲೇ ನಿಗದಿಪಡಿಸಿದ್ದಂತೆ ನೈಸ್ ರಸ್ತೆವರೆಗಾದರೂ ಪಾದಯಾತ್ರೆಗೆ ಅವಕಾಶ ಕೊಡಿ ಎಂದು JDS ಕಾರ್ಯಕರ್ತರು ಹಠ ಹಿಡಿದಾಗ ಬ್ಯಾರಿಕೇಡ್ ತೆಗೆದು ಕಳಿಸಿದ್ರು. ಆದರೆ ಅಲ್ಲಿಂದ ಕೇವಲ 500 ಮೀಟರ್ ಮುಂದೆ ಹೋಗುತ್ತಲೇ ತಡೆದ ಪೊಲೀಸರು ಬೆಂಗಳೂರು ಪ್ರವೇಶಕ್ಕೆ ಅವಕಾಶ ಕೊಡಲೇ ಇಲ್ಲ. ಪೊಲೀಸರಿಗೂ ಗೊತ್ತಿದೆ, ಆದರೆ ಇವತ್ತು ರಾಜ್ಯ ಸರ್ಕಾರದ ಒತ್ತಡಗಳಿಗೆ ಪೊಲೀಸರು ಅಂತಿಮವಾಗಿ ಮಣಿಬೇಕಾಗಿದೆ. ನಮ್ಮನ್ನ ಫ್ರೀಡಂ ಪಾರ್ಕ್ವರೆಗೂ ಹೋಗೋದಕ್ಕೆ ಬಿಡಲ್ಲ ಅಂತ. ಆಗಸ್ಟ್ 18ರಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ. ದೇವೇಗೌಡರ ಗುಡುಗು, ಸರ್ಕಾರಕ್ಕೆ ಬಿಗ್ ವಾರ್ನಿಂಗ್. ಇನ್ನು 2ನೇ ದಿನದ ಪಾದಯಾತ್ರೆಗೆ ಚಾಲನೆ ಕೊಟ್ಟವರು ಮಾಜಿ ಪ್ರಧಾನಿ ದೇವೇಗೌಡರು. ಬೆಳಿಗ್ಗೆಯೇ ಬಿಡದಿಗೆ ಬಂದು ಪಾದಯಾತ್ರೆಗಳನ್ನು ಹುರಿದುಂಬಿಸಿದ್ರು. ರೈತರ ಜಮೀನು ಕಿತ್ತುಕೊಳ್ಳೋದಕ್ಕೆ ಬಿಡೋದಿಲ್ಲ, ಸರ್ಕಾರ ಕೂಡಲೇ ಯೋಜನೆ ಕೈಬಿಡಬೇಕು ಎಂದು ಎಚ್ಚರಿಕೆ ಕೊಟ್ಟರು. ಬಿಡದಿ ರೈತರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ನಾನು ಜೈಲಿಗೆ ಹೋಗೋದಕ್ಕೂ ರೆಡಿ ಎಂದ್ರು ಗೌಡರು. ನಾನು ಹೋರಾಟ ಮಾಡುವ ಕೆಲಸವನ್ನ ಸದಾ ಮಾಡ್ತೇನೆ. ಅದನ್ನು ದಯಮಾಡಿ 19 ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಸಭೆಯನ್ನ ಏರ್ಪಾಡು ಮಾಡಲಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ JDSನ ಕೂಸು. ಕುಮಾರಸ್ವಾಮಿ ಕಂಡ ಕನಸನ್ನ ನಾವು ನನಸು ಮಾಡುತ್ತಿದ್ದೇವೆ ಎಂದು ಪದೇ ಪದೇ CM ಬಾಲಕೃಷ್ಣ ಸೇರಿದಂತೆ ಬಹುತೇಕ ನಾಯಕರು ಹೇಳುತ್ತಲೇ ಇದ್ದರು. ಅದಕ್ಕೂ ದೇವೇಗೌಡರು ಟಾಂಗ್ ಕೊಟ್ರು. ಇದು SD ಕುಮಾರಸ್ವಾಮಿ ಅವರ ಕನಸಿನ ಕೂಸು. ನಮ್ಮವ್ರ ಕರೆ ಮುಂದುವರ್ಸ್ಕೊಂಡು ಬಂದಿರುವಂತದ್ದು ಅಷ್ಟೇ. 20 ವರ್ಷ ಯಾಕೆ ಸುಮ್ಮನೆ ಕೂತ್ರಿ ನೀವು? ಆ 20 ವರ್ಷನಾಗ ನಿಮ್ಗೆ ಅದನ್ನ ಕೈ ಬಿಟ್ಟಿದೀವಿ ಅಂತ ಕ್ಯಾಬಿನೆಟ್ ತಂದು ಆದೇಶ ಮಾಡಕ್ ಆಗ್ತಿರ್ಲಿಲ್ವಾ ನಮ್ಗೆ? ನೀವು 2 ವರ್ಷ ರಾಜ್ಯ ಆಳಿ ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದೆ? JDS ಹೋರಾಟ ಪಾದಯಾತ್ರೆಗೆ ಕೌಂಟರ್. ಸದನದಲ್ಲಿ ಉತ್ತರ ಕೊಡುವುದಕ್ಕೆ ತಯಾರಿ. ಈ ಮಧ್ಯೆ ಬಿಡದಿ ವಿಚಾರಕ್ಕೆ ಸದನದಲ್ಲಿ ಪ್ರತಿಪಕ್ಷಗಳ ಟೀಕೆಗೆ ಪ್ರತ್ಯುತ್ತರ ಕೊಡಲು ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತಿದೆ.
ಶಾಸಕರ ಪಡೆ ರೆಡಿ ಮಾಡಲು ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದು, ಪ್ರತಿಪಕ್ಷಗಳ ಟೀಕೆಗೆ ಉತ್ತರ ಕೊಡಲು 30 ಶಾಸಕರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ನ ಅನುಕೂಲಗಳ ಲಿಸ್ಟ್ ಮಾಡುತ್ತಿರುವ ಶಾಸಕರು ಜೆಡಿಎಸ್ ಬಿಜೆಪಿ ಕಾಲದ ಎಲ್ಲ ದಾಖಲೆಗಳನ್ನಿಟ್ಕೊಂಡು ಅಧ್ಯಯನ ಮಾಡುತ್ತಿದ್ದಾರೆ. ಪ್ರತಿ ಪ್ರಶ್ನೆಗಳಿಗೂ ಖಡಕ್ ಉತ್ತರ ನೀಡಲು ಸಿದ್ಧರಾಗುತ್ತಿದ್ದಾರೆ. ರಾಜಕೀಯದ ಉಳುವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ. ನೀನು ಪಾದಯಾತ್ರೆ ಅಂತ ಯಾಕಂತೆ, ಮತ್ತೆ ಅದು ಪ್ರಾಯಶ್ಚಿತ ಯಾತ್ರೆ ಒಂದು. ಎರಡನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಈ ಪ್ರಾಯಶ್ಚಿತ್ತದ ಕಡೆಗೆ ನಿಮ್ಮ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ್ರಲ್ಲ, ಅದಕ್ಕೇನು ಹೇಳಬೇಕು? ನೀವು ಮೇಕೆದಾಟು ಪಾದಯಾತ್ರೆ ಮಾಡಿದ್ರಲ್ಲ, ಅದಕ್ಕೇನು ಹೇಳಬೇಕು? ಸದನದಲ್ಲೂ ಬಿಡದಿ ವಿಚಾರ, 2ನೇ ಏರ್ಪೋರ್ಟ್ ವಿಚಾರ ಚರ್ಚೆ ಮಾಡ್ತೇವೆ ಎಂದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಪಾದಯಾತ್ರೆಯನ್ನು ಸರ್ಕಾರ ಬೇಕಂತೆ ಹತ್ತಿಕ್ತಾ ಇದೆ. ನಮ್ಮ ಹೋರಾಟಕ್ಕೆ ಹೆದರಿ ಪೊಲೀಸರನ್ನ ಕಳಿಸಿ ಪಾದಯಾತ್ರೆ ತಡೆದ್ರು ಅನ್ನೋದು ದಳಪತಿಗಳು ಮಾಡ್ತಾ ಇರುವಂಥ ಆರೋಪ. ಆದರೆ ಸೂಕ್ಷ್ಮವಾಗಿ ನೀವು ಗಮನಿಸಿದರೆ ಇವತ್ತು ಪಾದಯಾತ್ರೆಯನ್ನು ಚಾಲನೆ ಕೊಡುವ ಸಂದರ್ಭದಲ್ಲಿ ದೇವೇಗೌಡರು ಮಾತಾಡುವ ಸಂದರ್ಭದಲ್ಲಿನೇ ಅವರು ಒಂದು ಮಾತನ್ನು ಹೇಳ್ತಾರೆ. ನಾವು ನಾಳೆ ಅಲ್ಲ, ಅವರು ಹೇಳ್ತಾ ಇರುವಂಥ ದಿನಾಂಕ ಅಂದರೆ ಆಗಸ್ಟ್ 18 ಅಥವಾ 19ರಂದು, ಅವರ ಮಾತಿನಲ್ಲೇ 19 ಇದೆ, ಆದರೆ ನಿಖಿಲ್ ಅವ್ರ ನಂತರ ಅದನ್ನು 18 ಅಂತ ಹೇಳಿ ಮಾರ್ಪಾಡು ಮಾಡ್ಕೊಂಡಿದ್ದಾರೆ. ಅವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ದೊಡ್ಡ ಸಮಾವೇಶವನ್ನು ಮಾಡೋಣ ಅಂತ ಹೇಳಿದರು. ಅದರ ಅರ್ಥ ಮೊದಲನೇ ನಿಗದಿಯಾಗಿತ್ತು, ಇವತ್ತು ತಡೀತಾರೆ ಅಂತೇಳಿ. ಹೀಗೆ ಪೊಲೀಸರು ಇದನ್ನು ತಡೆಯೋದಕ್ಕೂ ಕೂಡ ಕಾರಣ ಏನಂದರೆ 2022ರ ಹೈಕೋರ್ಟ್ ಆದೇಶ. ಏನಿದು ಹೈಕೋರ್ಟ್ ಆದೇಶ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. 2022ರಲ್ಲಿ ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ನವರು ಒಂದು ಪಾದಯಾತ್ರೆಯನ್ನು ಮಾಡಿದರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಫೆಬ್ರವರಿ 27ರಿಂದ ಮಾರ್ಚ್ 3ನೇ ತಾರೀಕಿನವರೆಗೆ ಮೇಕೆದಾಟು ಪಾದಯಾತ್ರೆಯನ್ನು ಕಾಂಗ್ರೆಸ್ನವರು ಹಮ್ಮಿಕೊಂಡಿದ್ದರು. ರಾಮನಗರದಿಂದ ಬೆಂಗಳೂರಿಗೆ ಬಂದಿದ್ದಂತಹ ಮೇಕೆದಾಟು ಪಾದಯಾತ್ರೆ ಅಂದರೆ ಮೊದಲ ಹಂತದಲ್ಲಿ ಅವರು ಮೇಕೆದಾಟಿನಿಂದ ರಾಮನಗರ ತನಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೋವಿಡ್ನ ಕಾರಣಕ್ಕಾಗಿ ಅದನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಮಾಡಲಾಯಿತು. ಮತ್ತು ಆ ಪಾದಯಾತ್ರೆಯ 2.0 ಏನು ವರ್ಷನ್ ಇದೆ, ಅದು ಮಾರ್ಚ್ 3ರಂದು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಸಮಾವೇಶದ ಮೂಲಕವಾಗಿ ಅಂತ್ಯಗೊಳ್ಳಬೇಕಾಗಿತ್ತು. 5 ದಿನಗಳಲ್ಲಿ 3 ದಿನ ಟ್ರಾಫಿಕ್ ಸಮಸ್ಯೆಯಿಂದ ಇಡೀ ಬೆಂಗಳೂರು ತತ್ತರಿಸಿ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಈ ಒಂದು ಪಾದಯಾತ್ರೆಯ ಪ್ರಯುಕ್ತ. ಒಂದು ಕೋವಿಡ್ ಟೈಮ್, ಜನರಿಗೂ ಕೂಡ ಸಮಸ್ಯೆ ಅಂತ ಹೈಕೋರ್ಟ್ಗೆ ಅವತ್ತು PIL ಅನ್ನು ಹಾಕಲಾಗಿತ್ತು. ಆ ಒಂದು ಅರ್ಜಿಯನ್ನು ಪರಿಶೀಲಿಸಿದಂತಹ ಹೈಕೋರ್ಟ್ ಬೆಂಗಳೂರು ನಗರದೊಳಗಡೆ ಯಾವುದೇ ಸ್ವರೂಪದ ಪಾದಯಾತ್ರೆ ಅಥವಾ ರ್ಯಾಲಿಗೆ ನಿಷೇಧವನ್ನು ಹೇರಿತ್ತು. 2022 ಮಾರ್ಚ್ 3ರಂದೇ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಇಂಥದ್ದೊಂದು ಆದೇಶವನ್ನು ಹೊರಡಿಸುತ್ತೆ. ಪ್ರತಿಭಟನೆಗಳು, ಆಂದೋಲನಗಳು ಫ್ರೀಡಮ್ ಪಾರ್ಕ್ ಒಳಗಷ್ಟೇ ಮಾಡಬೇಕು, ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಯಾರಿಂದಲೂ ಕೂಡ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರದು ಅಂತೇಳಿ ಹೈಕೋರ್ಟ್ ಕಟ್ಟುನಿಟ್ಟಾಗಿ ಸೂಚಿಸಿತ್ತು. ರಾಜಕೀಯ ಪಕ್ಷಗಳು, ಸಂಘಟನೆಗಳಿಗೂ ಕೂಡ ಈ ಆದೇಶ ಅನ್ವಯ ಅನ್ನುವಂಥದ್ದನ್ನು ಹೈಕೋರ್ಟ್ ಹೇಳಿದ್ದು. ಹೈಕೋರ್ಟ್ IPC ಸೆಕ್ಷನ್ 188, ಪೊಲೀಸ್ ಕಾಯ್ದೆ 1963 ಇದರ ನಿಯಮವನ್ನು ಪಾಲಿಸಬೇಕು ಅನ್ನುವಂಥದ್ದನ್ನು ಹೇಳಿತ್ತು. ಅಷ್ಟೇ ಅಲ್ಲದೆ ಯಾರೇ ಇದನ್ನು ಉಲ್ಲಂಘಿಸಿದರೂ ಕೂಡ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದನ್ನು ಹೈಕೋರ್ಟ್ ಸೂಚನೆಯನ್ನು ಕೂಡ ನೀಡಿತ್ತು. ಇದೆಲ್ಲದರ ಮಧ್ಯೆಯೇ JDS ಪಾದಯಾತ್ರೆ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಹಾಗೂ ವಿಜೇಂದ್ರ ಅವರ ನಡುವೆ ಆಡಿದಂತಹ ಮಾತು ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. ಪರಿಹಾರ ತೆಗೆದುಕೊಂಡವರು ಕೂಡ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಂತ ವಿಜೇಂದ್ರ ಅವರು ಹೇಳಿರುವಂಥದ್ದು ಚರ್ಚೆಗೆ ಹುಟ್ಟು ಹಾಕಿದೆ. ಅಷ್ಟೇ, ಬಟ್ ಏನೋ ಜಾಯ್ನಿಂಗ್ ಅವರೆಲ್ಲ ಎಲ್ಲ ಕಾಂಪೋಸಿಷನ್ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ಹ್ಯಾವ್ ನಾಟ್ ಫಾಲೋಡ್. ಎಷ್ಟು ಪರ್ಸೆಂಟ್ ಕಾಂಪೋಸಿಷನ್ ತಗೊಳ್ತಾ ಇದ್ದಾರೆ.